ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಿಗೆ ಯಾಕೆ ಅಂದರೆ ಅಲ್ಲೆಲ್ಲರಿಗೂ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ BMTC ಬಸ್ಸಲ್ಲಿ. ಈಗ ಮೆಜೆಸ್ಟಿಕ್ಕಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇವಾಗ ಮೆಜೆಸ್ಟಿಕ್ಕಿಂದ 4:30 ಏನೋ ರಾಯಚೂರು ಬಸ್ ನಿಂತಿತ್ತು. ಅದಕ್ಕೆ ಎಲ್ಲರೂ ಹತ್ತಿದ್ವಿ. ಎಲ್ಲರಿಗೂ ಸೀಟ್ ಸಿಕ್ಕಿದೆ. ಎಲ್ಲರೂ ಹೇಗೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಾವು ಮಕ್ಕಳು ಎಲ್ಲ ಸೇರಿಸಿ 22 ಮೆಂಬರ್ಸ್ ಇದ್ದೀವಿ. ಎಲ್ಲರಿಗೂ ಸೀಟ್ ಸಿಕ್ಕಿದೆ. ಎಲ್ಲರಿಗೂ ಒಂದೇ ಕಡೆ ಸಿಕ್ಕಿಲ್ಲ, ಒಂದು ಸ್ವಲ್ಪ ಹಿಂದೆ ಮುಂದೆ ಸಿಕ್ಕಿದೆ. ಆದರೂ ಪರವಾಗಿಲ್ಲ, ಎಲ್ಲರಿಗೂ ಸೀಟ್ ಸಿಕ್ಕಿದೆ. ಆಂಟಿ ಕೇಳ್ತಿದ್ದಾರೆ, ಏನು ಮಾಡ್ತಾಯಿದ್ದೀಯ ನೀನು ಅಂತ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಇದು ನಮ್ಮ ಸೀಟಲ್ಲಿ ನಾನು, ನಮ್ಮ ಸಿಸ್ಟರು, ನನ್ನ ಮಗ, ನಮ್ಮ ಫ್ರೆಂಡ್ಸ್ ಮಗ, ಇಷ್ಟು ಜನ 4 ಜನ ಕೂತಿದ್ವಿ. ಇವಾಗ ರಾಯಚೂರಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇವಾಗ ಬೆಳಗಿನ ಜಾವ 4:15 ಆಗಿದೆ. ಬಂದ್ವಿ ಇವಾಗ ಇಲ್ಲಿ ರಾಯಚೂರಿಗೆ ಅಂತ ಬಂದ್ವಿ. ರಾಯಚೂರಿಂದ ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯದಲ್ಲಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ಎಲ್ಲ ದೇವಸ್ಥಾನ ಮುಂದೆ ಫೋಟೋಸು ವೀಡಿಯೋಸು ಎಲ್ಲನೇ ಮಾಡ್ಕೋತಿದ್ದಾರೆ. ಇವಾಗ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಬೇಕು. ಎಲ್ಲ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಅನಿಸುತ್ತೆ. ವೀಡಿಯೋ ಮಾಡ್ಬೋದು ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಎಲ್ಲ ವೀಡಿಯೋ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಇವಾಗ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಪ್ರದಕ್ಷಿಣೆ ಆಗ್ತಾರಲ್ಲ, ಅಲ್ಲಿ ಹೊರಗಡೆ ಒಂದು 5ರಿಂದ 10 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ನಮ್ಮ ಫ್ರೆಂಡ್ಸು ಒಂದು ಸ್ವಲ್ಪ ಅರ್ಕೆ ಇತ್ತು, ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ. ಹಂಗಾಗಿ ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾವು ಅಷ್ಟರೊಳಗೆ ಒಂದು ಚಿಕ್ಕದಾಗಿ ಹೊರಗಡೆ ಇಟ್ಟಿರೋ ವಿಗ್ರಹ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ. ನಾವು ರಾಯಚೂರಿಂದ ಇಲ್ಲಿಗೆ ಹೆಂಗೆ ಬಂದ್ವಿ ಅಂತ ನಿಮಗೆ ಹೇಳಿಲ್ಲ. ನಾವು ರಾಯಚೂರಿಂದ ಇಲ್ಲಿಗೆ ಪ್ಯಾಕೇಜ್ ಥರ 200 ರೂಪೀಸ್ ಒಬ್ಬರಿಗೆ ಅಂತ ಹೇಳಿ ಪ್ಯಾಕೇಜ್ ಥರ ಮಾತಾಡ್ಕೊಂಡು ಬಂದ್ವಿ. ಅದು ಪ್ಯಾಕೇಜು 7 ದೇವಸ್ಥಾನಗಳನ್ನು ತೋರಿಸ್ಬೇಕು ಅಂತೇಳಿ 7 ದೇವಸ್ಥಾನ ಎಲ್ಲ ತೋರಿಸ್ಬಿಟ್ಟು ಮತ್ತೆ ರಾಯಚೂರಿಗೆ ತಂದು ಬಿಡಬೇಕು ಅಂತೇಳಿ ಮಾತಾಡಿಕೊಂಡು ಎಲ್ಲರೂ ಬಂದ್ವಿ. ಒಂದು ವ್ಯಾನ್ ಮಾಡಿಕೊಂಡು ಅವರೇ ಅಲ್ಲೇ ನಿಂತಿದ್ರೆ, ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರೆ ಅವರೇ ಬಂದು ಕೇಳ್ತಾರೆ. ಇದು ನಮಗೆ ವರ್ತ್ ಅನ್ನಿಸ್ತು. ಹಂಗಾಗಿ ಎಲ್ಲರೂ ಬಂದ್ವಿ ಅದರಲ್ಲೇ. ಈಗ ದೇವಸ್ಥಾನ ದರ್ಶನ ಎಲ್ಲ ಮುಗೀತು. ಇವಾಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲರೂ ಸೇರಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ತೊಗೊಂಡಾದ್ಮೇಲೆ ಎಲ್ಲ ಹೊರಗಡೆ ಬರ್ಬೇಕಾದ್ರೆ ಈ ಥರ ಆಂಜನೇಯ ರಾಘವೇಂದ್ರ ಸ್ವಾಮಿದೆಲ್ಲ ಟ್ಯಾಟು ಥರ ಹಾಕ್ತಾಯಿದ್ರು, ಅದೆಲ್ಲ ಹಾಕಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು ಆಂಜನೇಯನ ದೇವಸ್ಥಾನ ಎಲ್ಲ. ಅವರೆಲ್ಲ ತೋರಿಸಿದ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು. ವರ್ತು, ಆ ಕಾಸಿಗೆ ವರ್ತು ಅನ್ನಿಸ್ತು. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರಲ್ಲ, ಆ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಬಂದರು. ಅಲ್ಲಿ ಮುಂದೆ ನದಿ ಎಲ್ಲ ಹರಿತಾ ಇತ್ತು, ತುಂಬ ಚೆನ್ನಾಗಿತ್ತು. ಈಗ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಕೆಲವು ಕಡೆ ವೀಡಿಯೋ ಮಾಡೋಂಗಿಲ್ಲ, ಕೆಲವು ಕಡೆ ಮಾಡ್ಬೋದು, ಅಲ್ಲೆಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಮಂಗ ಬಂದು ಎಲ್ಲ ಸ್ನ್ಯಾಕ್ಸ್ ಹಾಕ್ತಾಯಿದ್ರು, ತಿಂತಾಯಿತ್ತು. ಅದ್ರ ರೈಟ್ ಸೈಡ್ ಕೈ ಇಲ್ಲ, ಲೆಫ್ಟ್ ಸೈಡ್ ಕೈಲಿ ತಿಂತಾಯಿತ್ತು. ಅದು ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಪಕ್ಕದಲ್ಲೇ ಕೂತ್ಕೊಂಡು ತಿಂತಾಯಿತ್ತು. ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಅಯ್ಯೋ ಪಾಪ ಅಂತ ಅನ್ನಿಸ್ತು, ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ಥ್ಯಾಂಕ್ ಯು ಆಲ್. ವೀಡಿಯೋ ನೋಡಿದ್ದಕ್ಕೆ, ವಾಚ್ ಮಾಡೋಕ್ಕೆ ಧನ್ಯವಾದಗಳು.